ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಫೈಟ್ ಮುಗಿತಾ ಇದ್ದಂತೆ ಮತ್ತೆ ಸಂಪುಟ ಕಸರತ್ತು ನಡೀತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಬಳಿಗೆ ಸಚಿವಾಕಾಂಕ್ಷಿಗಳು ಮುಗಿಬಿದ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹತ್ರ ಹೋಗೋದು, ಸರ್ ನೋಡಿ ನಾವು ಇದ್ದೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳೋದು, ಅದೆಲ್ಲ ನಡೀತಾ ಇದೆ ಕಂಟಿನ್ಯೂ ಆಗಿ. ರೋಣ ಶಾಸಕ GS ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಪಾಟೀಲ್ ಬೆಂಬಲಿಗರ ಮನವಿ ಸ್ವೀಕರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳಿಂದಲೂ ಪಾಟೀಲ್ ಪರ ಲಾಭಿ ನಡೀತಾ ಇದೆ. ಕೆಪಿಸಿಸಿ ಕಚೇರಿ ಬಳಿ ಕಿಕ್ಕಿರಿದು ಸೇರಿದ್ರು GS ಪಾಟೀಲ್ ಅವರ ಬೆಂಬಲಿಗರು. ನೋಡಿ, ಪರಿಷತ್ ಫೈಟ್ ಮುಗೀತು ಅನ್ಕೊಳ್ಳಷ್ಟರಲ್ಲಿ ಈಗ ಸಂಪುಟ ಕಸರತ್ತು ಮತ್ತೆ ಶುರು ಮಾಡಿದ್ದಾರೆ. ತಮ್ಮ ನಾಯಕರ ಪರವಾಗಿ ಬೆಂಬಲಿಗರು ಬಂದು ಸಿಎಂ ಅವರನ್ನ ಭೇಟಿ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೇವೆ. ರೋಣ ಶಾಸಕ ಪಾಟೀಲ್ ಅವರ ಪರವಾಗಿ ಅವರ ಬೆಂಬಲಿಗರು ಬಂದಿದ್ದಾರೆ. ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಪಾಟೀಲ್ ಅವರ ಪರವಾಗಿ ಲಾಭಿ ಮಾಡಿರೋದು ಕೆಪಿಸಿಸಿ ಕಚೇರಿ ಬಳಿ ಕಿಕ್ಕಿರಿದು ಸೇರಿತ್ತು GS ಪಾಟೀಲ್ ಅವರ ಬೆಂಬಲಿಗರ ಪಡೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಸಚಿವಾಕಾಂಕ್ಷಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಚಿವಾಕಾಂಕ್ಷಿಗಳು ಹೋರಾಟ ಪ್ರತಿಭಟನೆ ಮಾಡೋದನ್ನ ನಾನು ಒಪ್ಪೋದಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು. ಸಚಿವಾಕಾಂಕ್ಷಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಕಚೇರಿಗೆ ಬಂದ ಬೆಂಬಲಿಗರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. GS ಪಾಟೀಲ್ ಅವರ ಬೆಂಬಲಿಗರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿರೋದು ಮುಖ್ಯಮಂತ್ರಿಗಳು. ಈ ರೀತಿಯಾಗೆಲ್ಲ ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದು, ಇದನ್ನೆಲ್ಲ ನಾನು ಒಪ್ಪೋದಿಲ್ಲ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ, ಯಾರಿಗೆ ಸಂಪುಟದಲ್ಲಿ ಸ್ಥಾನಮಾನ ಕೊಡುತ್ತೋ ಅದನ್ನ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ. ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಪ್ರತಿಭಟನೆಗಳನ್ನ ಮಾಡೋದಲ್ಲ. ಇನ್ನೊಮ್ಮೆ ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ನಿಟ್ಟಿನಲ್ಲಿ ಸಚಿವ ಆಕಾಂಕ್ಷಿಗಳ ಬೆಂಬಲಿಗರಿಗೆ ಆ ಮುಖೇನ ಸಚಿವಾಕಾಂಕ್ಷಿಗಳಿಗೂ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ. ಇವತ್ತು GS ಪಾಟೀಲ್ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ತಮ್ಮ ಭಾವನೆ, ತಮ್ಮ ಪ್ರೀತಿ ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಗದಗಲ್ಲಿ, ಧಾರವಾಡಲ್ಲಿ, ಬೆಳಗಾಮಲ್ಲಿ, ಕನಕಪುರದಲ್ಲಿ, ಇನ್ನೊಂದು ಕಡೆ ಈ ರೀತಿ ಪ್ರತಿಭಟನೆಗಳು ಮಾಡಿಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ. ಇದಕ್ಕೆ ನಾನು ಮೊದಲಿಂದ ಕೂಡ ಅವಕಾಶ ನಮ್ಮ ಪಕ್ಷದಲ್ಲಿ ಕೊಡೋದಿಲ್ಲ. ನನಗೆ ಗೊತ್ತಾಯ್ತು ನೀವು ಪಾದಯಾತ್ರೆ ಹೊರಟಿದ್ದೀರಿ ಅಂತ, 30-40 ಕಿಲೋಮೀಟರ್ ನಡೆದ್ರಿ ಅಂತ. ಈ ರೀತಿ ಪ್ರಾರಂಭ ಮಾಡಿದ್ರೆ 224 ಕ್ಷೇತ್ರದಿಂದನೂ ಜನ ಓಡಕ್ ಶುರು ಮಾಡ್ತಾರೆ. ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋಂಥದ್ದು ಪಕ್ಷ ಎಲ್ಲ ವಿಚಾರ ಕೂಡ ಆಲೋಚನೆ ಮಾಡಿ ಮಾಡ್ತಾರೆ. ನನಗೂ ಆಸೆ ಇತ್ತು ಬಹಳ ವರ್ಷದಿಂದ, ನಾವೇನೇನೋ ನಮ್ಮ ಕನಸುಗಳು, ನಮ್ಮ ಶ್ರಮ ಏನೇನೋ ಇರ್ತಿತ್ತು. ಆದ್ರೆ ಪಕ್ಷ ಏನ್ ಹೇಳ್ತದೆ ಆ ಪಕ್ಷಕ್ಕೆ ನಾವು ಗೌರವನ ಕೊಡ್ಬೇಕು. ಆ ದೃಷ್ಟಿಯಿಂದನೇ ಇವತ್ತು ನಮ್ಗೆ ಸರ್ಕಾರ ಕೂಡ, ಹೊಸ ಸರ್ಕಾರ ಇವತ್ತು
ಎಲ್ಲೋ ಅನುಸರಣೆ ಮಾಡಿಕೊಂಡು ನಾವು ಪ್ರಶ್ನೆ ಮಾಡಿದ್ದೇವೆ.